ಗಣಿನಾಡು ಬಳ್ಳಾರಿಯಲ್ಲಿ ವ್ಯಕ್ತಿಯೊಬ್ಬರಿಗೆ ಕೋವಿಡ್ ದೃಢಪಟ್ಟಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಪರೀಕ್ಷೆಗೆಂದು ಆಸ್ಪತ್ರೆಗೆಂದು ಬಂದಿದ್ದಂತಹ ವ್ಯಕ್ತಿಯಲ್ಲಿ ಕೋವಿಡ್ ವೈರಸ್ ದೃಢಪಟ್ಟಿದ್ದು ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ರಮೇಶ್ ಬಾಬು ತಿಳಿಸಿದ್ದಾರೆ. ಸುಮಾರು 3 ವರ್ಷಗಳ ನಂತರ ಕೋವಿಡ್ ಪ್ರಕರಣ ಬಳ್ಳಾರಿಯಲ್ಲಿ ದಾಖಲಾಗಿದ್ದು ಬಳ್ಳಾರಿ ವಿಮ್ಸ್ ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಎಂದರು. ಅಷ್ಟೇ ಅಲ್ಲದೆ ಆಕ್ಸಿಜನ್, ಔಷಧಿ ಸೇರಿದಂತೆ ಲಸಿಕೆಗಳನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದ ಅವರು ಕೊರೋನಾ ವೈರಸ್ ಬಗ್ಗೆ ಜನರಲ್ಲಿ ಭಯ ಬೇಡ, ಆದರೆ ಜಾಗೃತಿ ಇರಲಿ ಎಂದು ಮನವಿ ಮಾಡಿದ್ದಾರೆ. OTO ಕೇಸಸ್ ರೆಗ್ಯುಲರ್ ಆಗಿ ಎವ್ರಿ ಡೇ 5 to 10 ಕೇಸಸ್ ಅಂತ ಚೆಕ್ ಮಾಡ್ತಾ ಇದ್ದೀವಿ ಸರ್. ಈಗ ನಿನ್ನೆ BC ಪ್ರಕಾರ ಸರ್ ILI ಸ್ಯಾರಿಯಾಗಿ ಎವ್ರಿ 20 ILI ಕೇಸಸ್ ಒಂದು ಸೆಲೆಕ್ಟ್ ಮಾಡಬೇಕಂತ ಇದ್ದಾರೆ ಸರ್. ಅದನ್ನು ಸ್ಯಾರಿ ಕೇಸಸ್ ಆಲ್ಸೋ ದೆನ್ ಆಲ್ ಸ್ಯಾರಿ ಕೇಸಸ್ ಟೆಸ್ಟ್ ಮಾಡೋಕೆ ಹೇಳಿದೆ ಸರ್. ಸರ್ಕ್ಯುಲರ್ ಇಶ್ಯೂ ಮಾಡಿರ್ತಾ ಇದ್ದೀನಿ ಸರ್. ಸೊ ಸರ್ ಒಂದು ಪಾಸಿಟಿವ್ ಬಂದಿದೆ ಸರ್. ಫ್ಯಾಮಿಲಿ ಮೆಂಬರ್ಸ್ ಪಾಸಿಟಿವ್ ಬಂದಿದೆ, ದೇ ಆರ್ ಆಲ್ ಹೆಲ್ತಿ ಇದೆ ಸರ್. 2 ಫ್ಯಾಮಿಲಿ ಮೆಂಬರ್ಸ್ ಅಡ್ಮಿಟ್ ಆಗಿದ್ದು ಒಂದು ಕೇಸ್ ಇತ್ತು ಸರ್. ಸರ್ ಇಸ್ ಬ್ರೆತ್ಲೆಸ್ನೆಸ್ ಅಂಡ್ ಸಿವಿಯರ್ ಕಾಫ್ ಇದೆ ಅಂತ ಅಡ್ಮಿಟ್ ಆಗಿದೆ ಸರ್. ರಿಕವರ್ ಆಗಿದೆ ಸರ್. ಅದನ್ನು ವಿಮ್ಸಲ್ ಆಗಿದೆ ಸರ್. ಸರ್ ಇಲ್ಲ ಸರ್, ಲಂಗ್ ಇನ್ವಾಲ್ವ್ಮೆಂಟ್ ಇಲ್ಲ ಸರ್. ಸರ್ ಓಲ್ಡ್ ಏಜ್ ಪರ್ಸನ್ ಸರ್. ದೆನ್ ಅನದರ್ ಒನ್ ಈಸ್ ಸ್ಮೋಕರ್ ಅಂತ ಹೇಳಿದ್ರು ಸರ್. ಸೊ ಮೇಬಿ ಇಟ್ಸ್ ಬ್ರೆತ್ಲೆಸ್ನೆಸ್ ಇರುತ್ತೆ ಅಂತ ಬೈಲ್ಯಾಟ್ರಲ್ ನ್ಯೂಮೋನಿಯಾ ಅಂತ ಸಸ್ಪೆಕ್ಟ್ ಮಾಡಿ ಸರ್ ಚೆಕ್ ಮಾಡಿಲ್ಲ ಸರ್. ಬಟ್ ಲಂಗ್ ಫೇಲ್ಸ್ ಆಗ್ತದೆ. ಇಲ್ಲ ಸರ್, ಲಂಗ್ಸ್ ಅಲ್ಲಿ ಓಪನಿಂಗ್ ಇಲ್ಲ ಸರ್. ನಿನ್ನೆ ಮನೆಯಿಂದ ರಿಕವರ್ ಆಗಿದ್ದಾರೆ ಅಂತ ಹೇಳಿದ್ರು ಸರ್. ಇವತ್ತು ಎಲ್ಲ ತಿಳ್ಕೊಂಡಿಲ್ಲ ಸರ್. ಇದು WGS ಕಳಿಸಿಲ್ಲ? ಇಲ್ಲ ಸರ್, ಕಳಿಸಿಲ್ಲ ಸರ್. ನಮ್ಮಲ್ಲಿರುವಂಥದ್ದು ಲ್ಯಾಬ್ ಟೆಸ್ಟ್ ಏನು ಮಾಡಿದ್ದೀವಲ್ಲ ಸರ್, ಅದರಲ್ಲಿ ಪಾಸಿಟಿವ್ ಬಂದಿದೆ ಸರ್. BST ಕಳಿಸ್ತೀವಿ ಸರ್. ಸೀಕ್ವೆನ್ಸಿಂಗ್ ಏನು ಕಳಿಸಿಲ್ಲ ಸರ್? ಸೀಕ್ವೆನ್ಸಸ್ಗೆ ಏನು ಕಳಿಸಿಲ್ಲ ಸರ್, ಬಿಕಾಸ್ ಇದ್ದಿಲ್ಲಲ್ಲ ಸರ್ ಇದರಲ್ಲಿ. ಈಗ ಕಳ್ಸಕ್ಕೆ ಹೇಳ್ಬೇಕು ಸರ್ ಸೀಕ್ವೆನ್ಸಸ್. ನಿಮ್ಮಲ್ಲಿಲ್ಲ ಸೀಕ್ವೆನ್ಸಿಂಗ್? ಇಲ್ಲ ಸರ್, ಬೆಂಗಳೂರಿಗೆ ಕಳಿಸ್ಬೇಕು ಸರ್. ಕಳಿಸ್ತಾರೆ ಆಲ್ ಪಾಸಿಟಿವ್ ಇಲ್ಲ ಸರ್, ಕಳಿಸ್ತಾರೆ ಸರ್. ಈಗಿಂದ ಬರುವಂಥ ಪಾಸಿಟಿವ್ ಕೇಸಸ್ನು ಸೆಲೆಕ್ಟ್ ಮಾಡಿ ಕಳಿಸುತ್ತಿದೆ ಸರ್. ಓಕೆ ಸರ್. ಇವಾಗ ಪ್ರತಿಯೊಂದು ಇವಾಗ CO ಎಲ್ಲ ಕಡೆ ಟೆಸ್ಟ್ ಮಾಡಿ ಅಂತ ನಿಮ್ಗೆ ಹೇಳಿದ್ದಾರೆ. ಸೊ ಇವಾಗ 2-3 ದಿನ ಮುಗಿಸ್ತೀರ. ಅದಾದ್ಮೇಲೆ ಕೂಡ ನೀವು ಕಟ್ನಿಟ್ಟಾಗಿ ಪ್ರತಿ ವಾರ ಕೂಡ ಮಳೆಗಾಲ, ಬೇಸಿಗೆ ಕೂಡ ಇದೆ. ಸೊ ಇಟ್ಸ್ ಅನ್ ಐಡಿಯಲ್ ಕಾಂಬಿನೇಷನ್ ಫಾರ್ ವಾಟರ್ ಬಾರ್ನ್ ಡಿಸೀಸಸ್. ಸೊ ಅದು ಎಲ್ಲೂ ಕೂಡ ಆ ಥರ ಆಗದಿರೋದು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಎಲ್ಲೆಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲೆಲ್ಲಿ ನಿಮ್ಮದು ಸ್ಟೋರೇಜ್ ಲೈನು ಮತ್ತು ವಾಟರ್ ಪೈಪ್ ಲೈನ್ಸು ನಿಮ್ಮ ಗಟರ್ಸಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಎಷ್ಟೊಂದು ಕಡೆ ನಾನು ನೋಡಿದ್ದೀನಿ ನಿಮ್ಮ ರೋಡ್ ಸೈಡ್ ಡ್ರೈನ್ಸ್ ಆರ್ ನಾಟ್ ಕ್ಲೀನ್. ಓಕೆ, ವಾಟರ್ ಸ್ಟ್ಯಾಗ್ನೇಷನ್ ಇದೆ, ನಿಮ್ಮ ವಾಟರ್ ಪೈಪ್ ಲೈನ್ ಅಲ್ಲೇ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಸಕ್ಷನ್ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಒನ್ ಇಸ್ ಕ್ಲೀನಿನೆಸ್ ಮತ್ತು ರೋಡ್ ಸೈಡ್ ಡ್ರೈನ್ ಕ್ಲೀನಿಂಗು ಕಟ್ನಿಟ್ಟಾಗಿ ಆಗಬೇಕು ಎಲ್ಲ ಕಡೆ. ಓಕೆ, ಸೊ ಅದಾದಮೇಲೆ ನಿಮ್ಮ ವಾಟರ್ ಸಪ್ಲೈ ಎಲ್ಲಿ ಇಶ್ಯೂಸ್ ಇದೆ ಅದನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾರೆ ನಿಮ್ಮ TDO ಕರ್ಕೊಂಡು. ಸೊ ದಟ್ ವಿಲ್ ಬಿ ಬೆಟರ್ ಪೊಸಿಷನ್ ಟು ಹ್ಯಾಂಡಲ್ ಇಟ್. ಸೊ ಎವ್ರಿ ವೀಕು ನಿಮ್ಮ DSOs ಆರ್ ಟು ಗಿವ್ ರಿಪೋರ್ಟ್ ಟು ದೆಮ್. ಎಸ್ ಸರ್. ಸೊ ನಿಮ್ಮ PHC ವೈಸು ಅಥವಾ ಗ್ರಾಮ ಪಂಚಾಯತ್ ವೈಸು ಎಷ್ಟು ಕೇಸಸ್ ರಿಪೋರ್ಟ್ ಆಗಿದೆ ಅಂತ. ಸೊ ಇಟ್ಸ್ ಅ ಡೈರೆಕ್ಟ್ ಇಂಡಿಕೇಟರ್ ಅಸ್ ಟು ವಾಟ್ ದೇ ಆರ್ ಸಪೋಸ್ ಟು ಡೂ. ಸೊ ದಟ್ ಕೋಆರ್ಡಿನೇಷನ್ ಇಸ್ ನಾಟ್ ಇಟ್ಸ್ ವೆರಿ ಡಿಫಿಕಲ್ಟ್. COVID also cases are getting reported. Yes sir. You should monitor all your SARI and ILI cases. Yes sir. So all symptomatic cases you should mandatorily test.